ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ನ ಮಾತುಕತೆಗೆ ಸ್ವಾಗತ. ಈ ವಾರಾಂತ್ಯ ಕಿಚ್ಚ ಸುದೀಪ್ ಅವರು ಯಾರಿಗೆಲ್ಲ ಬೆಂಡೆತ್ತುತ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ. ಆ ರೀತಿಯಾಗಿ ಈ ವಾರದಲ್ಲಿ ಟಾಸ್ಕ್ ವಿಚಾರ ಆಗಿರ್ಬೋದು, ಪರ್ಫಾರ್ಮೆನ್ಸ್ ವಿಚಾರ ಆಗಿರಬಹುದು, ಸ್ಪರ್ಧಿಗಳ ವರ್ತನೆ ಆಗಿರಬಹುದು, ಇವೆಲ್ಲದರ ಬಗ್ಗೆ ವಾರಾಂತ್ಯದಲ್ಲಿ ಡಿಸ್ಕಷನ್ ಆಗುತ್ತೆ. ಇನ್ನು ಕಳೆದ ವಾರದಲ್ಲಿ ನಾವು ನೋಡಿದ್ವಿ, ತುಂಬಾ ಫನ್ ಆಗಿ ಜಾವಿಯಲ್ ಆಗಿ ಕಿಚ್ಚ ಸುದೀಪ್ ಅವರು ಕಾರ್ಯಕ್ರಮವನ್ನ ವಾರಾಂತ್ಯವನ್ನ ನಡೆಸ್ಕೊಟ್ಟಿದ್ರು. ಆದ್ರೆ ಈ ವಾರ ಆ ರೀತಿ ಆಗಲ್ಲ. ಯಾಕಂದ್ರೆ ಕಿವಿ ಹಿಂಡ್ಲೇಬೇಕಾದಂತಹ, ಬೆಂಡೆತ್ತಲೇಬೇಕಾದಂತಹ, ಕ್ಲಾಸ್ ತೆಗೆದುಕೊಳ್ಳಲೇಬೇಕಾದಂತಹ ತಪ್ಪುಗಳನ್ನ, ಆ ರೀತಿಯ ವರ್ತನೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ತೋರಿಸಿದ್ದಾರೆ. ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಈ ವಾರಾಂತ್ಯದಲ್ಲಿ ಇವತ್ತು ಯಾರಿಗೆಲ್ಲ ಬೆಂಡೆತ್ತುತ್ತಾರೆ, ಅದೆಲ್ಲದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಇದೆ. ಹಾಗಾದ್ರೆ ಮತ್ತೆ ತಡ, ಬೇಗ ಅಪ್ಡೇಟ್ಸ್ ನ ನೋಡ್ತಾ ಹೋಗೋಣ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಾರದಲ್ಲಿ ಶುರುವಿನಲ್ಲೇ ಬಿಗ್ ಬಾಸ್ ತಂಡಗಳನ್ನ ರಚನೆ ಮಾಡ್ತಾರೆ, ಅಂದ್ರೆ ಜೋಡಿಗಳನ್ನ ರಚನೆ ಮಾಡ್ತಾರೆ. ವಿಭಿನ್ನ ವ್ಯಕ್ತಿತ್ವ ಇರುವಂತವರ ಈ ಇಬ್ಬರು ಸ್ಪರ್ಧಿಗಳನ್ನ ಜೋಡಿ ಮಾಡ್ತಾರೆ. ಹೇಗೆ ಹೊಂದ್ಕೊಳ್ತಾರೆ, ಹೇಗೆ ಆಟದಲ್ಲಿ ಎಕ್ಸೆಲ್ ಆಗ್ತಾರೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಅಂತಾನೆ ಬಿಗ್ ಬಾಸ್ ಈ ರೀತಿಯಾದಂತಹ ಟಾಸ್ಕ್ ಗಳನ್ನ ಕೊಟ್ಟಿದ್ರು. ತ್ರಿವಿಕ್ರಮ್ ಅವರನ್ನ ಮಧ್ಯದಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ತರನೇ ಟಾಸ್ಕ್ ಅಲ್ಲಿ ವಾರದ ಮಧ್ಯದಲ್ಲಿ ಎಂಟ್ರಿ ಕೊಡಿಸಿದ್ರು. ಇದರಿಂದಾಗಿ ಒಂದಷ್ಟು ಬದಲಾವಣೆಗಳಾಯ್ತು. ಏನಾಯ್ತು? ಜೋಡಿಗಳನ್ನ ಮಾಡಿದ್ದು ನಿಮ್ಮೆಲ್ರಿಗೂ, ಯಾರ್ಯಾರು ಜೋಡಿಯನ್ನ ಮಾಡಿದ್ರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಇಲ್ಲಿ ಪ್ರಮುಖವಾಗಿ ಪಾರ್ಟ್ನರ್ನ ಚೇಂಜ್ ಮಾಡೋದಕ್ಕೆ ಹೋಗಿ ಬಿಗ್ ಬಾಸ್ ಕೊಟ್ಟಂತಹ ಅವಕಾಶವನ್ನ ತಾನೇನೋ ಬಳಸ್ಕೊಂಡು ಏನೋ ಸ್ಟ್ರಾಟಜಿ ಮಾಡೋದಕ್ಕೆ ಹೋಗಿ ತನ್ನ ಪಾರ್ಟ್ನರ್ ಜೊತೆಗೆ ನಂಬಿಕೆಯನ್ನ ಕಳೆದುಕೊಳ್ತಾರೆ. ಸ್ಟ್ರಾಟಜಿ ಮಾಡೋದಕ್ಕೆ ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವವನ್ನೇ ಕಳೆದುಕೊಳ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ. ಆದ್ರೆ ಪ್ಲಾನ್ ಮಾಡೋದಕ್ಕೆ ಹೋಗಿ ವ್ಯಕ್ತಿತ್ವವನ್ನೇ ಕಳೆದುಕೊಳ್ತಾರೆ. ಅಲ್ಲಿ ಮುಖ್ಯವಾಗಿ ಅನುಷಾ ಅವರ ಒಂದು ರೀಸನ್ ಬಿಟ್ರೆ ಬೇರೆ ಯಾರ ರೀಸನ್ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ ಅನ್ನೋದು ಮುಖ್ಯ ವಿಚಾರ. ಸುರೇಶ್ ಅವರು ಕಾಲಿಗೆ ಏಟಾಗಿರೋದ್ರಿಂದ ಅವರು ಆಡೋದಕ್ಕೆ ಆಗದ ಕಾರಣವನ್ನ ಅನುಷಾ ಅವರು ಕೊಡ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ಕನ್ವಿನ್ಸಿಂಗ್ ಆಗಿತ್ತು. ಆದ್ರೆ ಉಳಿದವರ ವಿಚಾರ ಏನು? ಅದರಲ್ಲೂ ಮುಖ್ಯವಾಗಿ ಗೌತಮಿ ಅವರು ಒಬ್ಬ ಒಳ್ಳೆ ಪ್ಲೇಯರ್ ಸಿಕ್ಕಿದ್ರು, ಕಳೆದ ವಾರದಲ್ಲಿ ಸಖತ್ತಾಗಿ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಅವರನ್ನೇ ಬದಲಾಯಿಸೋದಕ್ಕೆ ಹೋಗ್ತಾರೆ. ಕೊನೆಗೇನಾಯ್ತು? ಕಣ್ಣೀರಿಡ್ಬೇಕಾಯ್ತು. ಹನುಮಂತವರ ಬಳಿ ಅದನ್ನ ಹೋಗಿ ಹೇಳ್ಕೊಳ್ತಾರೆ, ನಿನಗಿಂತ ನನ್ನ ವ್ಯಕ್ತಿತ್ವ ಎಲ್ಲೋ ಹಿಂದೆ ಉಳಿತು ಅನ್ನೋ ಮಾತುಗಳನ್ನ ಆಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ, ಕಣ್ಣೀರನ್ನ ಹಾಕ್ತಾರೆ. ಇದಕ್ಕೆ ಕಾರಣ ಆಗಿದ್ದು ಅವರ ಒಂದು ನಿರ್ಧಾರ. ಬಿಗ್ ಬಾಸ್ ಏನೋ ಮಧ್ಯದಲ್ಲಿ ಏನೋ ಪ್ಲಾನ್ ಮಾಡೋದಕ್ಕೆ ಹೋಗಿದ್ರು, ಆದ್ರೆ ಸ್ಪರ್ಧಿಗಳು ಅಲ್ಲಿ ಗೆಡವಿದ್ರು ಅಂತ ಹೇಳ್ಬೋದು. ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಆಯ್ತು. ತನ್ನ ಪಾರ್ಟ್ನರ್ ಜೊತೆಗೆ ನಂಬಿಕೆಯನ್ನ ಕಳ್ಕೊಳ್ಬೇಕಾಯ್ತು. ನೆಕ್ಸ್ಟ್ ಅದರಲ್ಲಿ ಮೋಕ್ಷಿತಾ ಅವರು ಸಹ ಅದೇ ರೀತಿಯ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಧನ್ರಾಜ್ ಅವರ ಜೊತೆಗೆ ಅವರ ಇಬ್ರು ಬೇರೆ ಬೇರೆ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರೋದು, ವಿಭಿನ್ನ ವರ್ತನೆಯನ್ನು ಹೊಂದಿರೋ ಕಾರಣ ಅವರಿಬ್ಬರಿಗೆ ಹೊಂದಾಣಿಕೆ ಆಗೋದಿಲ್ಲ. ಅಲ್ಲೂ ಫೇಲ್ ಆಗುತ್ತೆ. ಧನ್ರಾಜ್ ಅವರು ಕೊನೆಗೆ ಏನಾಯ್ತು? ಕಳಪೆ ಕೊಡಬೇಕಾಯ್ತು ಮೋಕ್ಷಿತಾ ಅವರಿಗೆ. ಆ ಹಂತಕ್ಕೆ ಹೋಯ್ತು. ಉತ್ತಮ ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ದೊಡ್ಡ ಜಗಳನೇ ಆಯ್ತು. ಇನ್ನು ಭವ್ಯ ಅವರ ವಿಚಾರಕ್ಕೆ ಬಂದ್ರೆ, ಭವ್ಯ ಅವರು ತನ್ನ ಪಾರ್ಟ್ನರ್ನ ಬದಲಾಯಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಮಂಜು ಅವರಿಗೆ ಹೆಚ್ಚಿನ ಪಾಯಿಂಟ್ಸ್ ಅನ್ನ ಆಲ್ರೆಡಿ ತೆಗೆದುಕೊಟ್ಟಿರ್ತಾರೆ. ಅಂದ್ರೆ ಒಬ್ಬ ಒಳ್ಳೆಯ ಪ್ಲೇಯರ್ನ ಬಿಟ್ಟು ಬದಲಾವಣೆ ಮಾಡಕ್ ಹೋಗ್ತಾರೆ. ಅವರು ಆಟ ಆಡುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಮಣ್ಣಿನ ಟಾಸ್ಕ್ ಇರುವಂತಹ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಮಂಜು ಅವರು. ಆದ್ರೆ ಭವ್ಯ ಅವರು ಅವ್ರನ್ನ ತಡಿತಾ ಇದ್ರು, ಅವರಿಗೆ ಸಪೋರ್ಟಿವ್ ಆಗಿ ಇರ್ಲಿಲ್ಲ. ಈ ವಿಚಾರ ತುಂಬಾ ಹೈಲೈಟ್ ಆಗ್ಲೇಬೇಕು. ಮಂಜು ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಸಹ ಅವ್ರನ್ನ ಡಿಮೋಟಿವೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನೆಕ್ಸ್ಟ್ ಒಂದು ಆಫರ್ ಕೊಟ್ಟಾಗ ತ್ರಿವಿಕ್ರಮ್ ಅವ್ರ ಜೊತೆಗೆ ಬದಲಾಯಿಸ್ಕೊಳ್ತೀನಿ ಅನ್ನುವ ಮಾತನಾಡ್ತಾರೆ. ಹೀಗಾಗಿ ವಾರ ಇಡೀ ಮಂಜು ಅವರು ಆಟದಿಂದ ವಂಚಿತರಾದ್ರು ಅಂತ ಹೇಳ್ಬೋದು. ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಟ್ರಂಪ್ ಕಾರ್ಡ್ ಪ್ಲೇಯರ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. 100 ಪಾಯಿಂಟ್ಸ್ ಅನ್ನ ಎಕ್ಸ್ಟ್ರಾ ಕೊಟ್ಟಿದ್ದು ಭವ್ಯ ಅವರಿಗೆ ಹೆಲ್ಪ್ ಆಯ್ತು. ಇಲ್ಲಿ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದ್ರೆ, ಹೈಯೆಸ್ಟ್ ಪಾಯಿಂಟ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮಂಜು ಅವರು ಹಾಗೆ ಆ ಒಂದು ಬಿಗ್ ಬಾಸ್ ಕೊಟ್ಟಂತಹ ಎಕ್ಸ್ಟ್ರಾ ಪಾಯಿಂಟ್ಸ್ ಕಾರಣ ಅಂತ ಹೇಳ್ಬೋದು. ಅಲ್ಲಿ ಆಟಕ್ಕಿಂತ ಪಾಯಿಂಟ್ಸ್ ಯಾರು ಹೆಚ್ಚು ಮಾಡಿದ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಬಂದು ಏನೋ ಆಟದ ಗತಿಯನ್ನೇ ಬದಲಾಯಿಸ್ತಾರೆ ಅಂತ ಏನು ಅನ್ಕೊಂಡಿದ್ರು ಇವರೆಲ್ಲರೂ, ಈ 3 ಜನ ಅಥವಾ 4 ಜನ. ಸೊ ಅದೆಲ್ಲವೂ ಸುಳ್ಳಾಯ್ತು ಅಂತ ಹೇಳ್ಬೋದು. ಕೊನೆಗಲ್ಲಿ ಪಾಯಿಂಟ್ಸ್ ಯಾರು ಜಾಸ್ತಿ ತಗೊಂಡಿದ್ದು? ಗೌತಮಿ ಅವರು ಹಾಗೆ ಹನುಮಂತ ಅವರ ಜೋಡಿ ಹೈಯೆಸ್ಟ್ ಪಾಯಿಂಟ್ಸ್ ನ ತೆಗೆದುಕೊಳ್ತಾರೆ. ಇನ್ನು ಉಳಿದಂತಹ ವಿಚಾರ, ಉಳಿದ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ಚೈತ್ರ ಅವರು ಶಿಶಿರ್ ಅವರ ಜೊತೆಗೆ ಒಂದು ಮಾತುಕತೆಯನ್ನ ಮಾಡ್ತಾರೆ.
ತಾನು ಹೊರಗಡೆ ಬಿಗ್ ಬಾಸ್ಗೆ ಬರುವಂತಹ ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ಇತ್ತು ಜನರಿಗೆ, ಅದನ್ನ ಬದಲಾಯಿಸಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ. ಅದೇ ವಿಷಯನ ಶಿಶಿರ್ ಅವರ ಬಳಿ ಹೇಳ್ಕೊಂಡು ನಾಮಿನೇಷನ್ ಇಂದ ಎಲಿಮಿನೇಷನ್ ತೂಗುಗತ್ತಿಯಿಂದ ಪಾರಾಗ್ತಾರೆ. ಹೊರಗಡೆ ಆ ಒಂದು ಶಿಶಿರ್ ಅವರ ಜೊತೆಗೆ ನಂತರದಲ್ಲಿ ಜಗಳ ಆಗುತ್ತೆ. ಶಿಶಿರ್ ಅವರು ಬೇಸರವಾಗಿ ತುಂಬಾ ಕೂಗಾಡ್ತಾರೆ, ಅದು ಹೈಲೈಟ್ ಆಗುತ್ತೆ. ಈ ವಾರಾಂತ್ಯದಲ್ಲಿ ಈ ಇಷ್ಟು ಜನ ಸ್ಪರ್ಧಿಗಳು ಯಾರಿದ್ದಾರೆ ಇವರೆಲ್ಲ ತನ್ನ ಪಾರ್ಟ್ನರ್ಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಚೈತ್ರ ಅವರ ವಿಚಾರ ವೀಕೆಂಡ್ ಅಲ್ಲಿ ಹೈಲೈಟ್ ಆಗುತ್ತೆ. ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಚೈತ್ರ ಅವರು ಒಂದು ಮಾತನ್ನ ಹೇಳ್ತಾರೆ, ಶಿಶಿರ್ ಅವರ ಜೊತೆಗೆ ಜಗಳ ಆಗುತ್ತೆ, ಎಲ್ಲ ಆದ್ಮೇಲೆ ಒಂದು ಮಾತನ್ನ ಹೇಳ್ತಾರೆ, ನಾನು ನನ್ನ ಯೋಚನೆ ಅಥವಾ ನನ್ನ ಒಂದು ಸ್ಟ್ರಾಟಜಿನ ಬಳಸಿ ನಾನು ನಾಮಿನೇಷನ್ ಇಂದ ಪಾರಾದೆ ಅನ್ನುವ ಮಾತನ್ನು ಹೇಳ್ತಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಶಿಶಿರ್ ಅವರಿಗೆ ಮೋಸ ಆಯ್ತು, ಶಿಶಿರ್ ಅವರ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಆಯ್ತು. ಜೊತೆಗೆ ಚೈತ್ರ ಅವರ ಮುಖವಾಡ ಕಳಚಿತು, ರೆಡ್ ಹ್ಯಾಂಡ್ ಆಗಿ ಶಿಶಿರ್ ಅವರ ಬಳಿ ಸಿಗಾಕೋತಾರೆ. ಜೊತೆಗೆ ಇದೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಉಳಿದ ಸ್ಪರ್ಧಿಗಳಿಗೆ ಈ ವಿಚಾರ ಗೊತ್ತಾಯ್ತು. ಅದರಲ್ಲೂ ಮಂಜು ಅವರು ಉರಿದು ಬೀಳ್ತಾರೆ. ಸ್ಪರ್ಧಿಗಳ ಎಲ್ರ ಬಗ್ಗೆನೂ ಅಸಮಾಧಾನ ಆಗ್ತಾರೆ, ಪರ್ಟಿಕ್ಯುಲರ್ಲಿ ಚೈತ್ರ ಅವರ ಬಗ್ಗೆ. ಮುಂದಿನ ದಿನಗಳಲ್ಲಿ ಇದರಿಂದ ಚೈತ್ರ ಅವರು ಫಿನಾಲೆಗೆ ಒಂದು ವಾರ ಹತ್ರ ಹೋಗ್ಲಿಲ್ಲ, ಒಂದು ವಾರ ಹಿಂದಕ್ಕೆ ಹೋಗಿದ್ರು ಅಂತ ಹೇಳ್ಬೋದು. ಹೀಗಾಗಿ ಒಟ್ಟಾರೆಯಾಗಿ ನೋಡಿದ್ರೆ ಚೈತ್ರ ಅವರಿಗೆ ವೀಕೆಂಡ್ ಅಲ್ಲಿ ಕಿವಿ ಹಿಂಡೋದು ಶತಸಿದ್ಧ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಯಾರಿಗೆ ಬೆಂಡೆತ್ತುತ್ತಾರೆ ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಈ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ಬಹುದು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.